ಮೇಡಮ್ ಇನ್ನ ರೆಡಿ ಆಗ್ತಾ ಎರಡನೇ ಮದುವೆ ಆಗ್ತಾ ಇದ್ದ ಪತಿರಾಯ ಮೊದಲನೇ ಹೆಂಡತಿ ಎಂಟ್ರಿ. ಕೋಡಗುರ್ಕಿ ಮುನೇಶ್ವರ ದೇವಾಲಯದ ಬಳಿ ಮೊದಲನೇ ಹೆಂಡತಿ ದಿಢೀರ್ ಎಂಟ್ರಿ. ಮದುವೆಗೆ ರೆಡಿಯಾದ ಮದುವೆ ಗಂಡು ಮೊದಲನೇ ಹೆಂಡತಿಯನ್ನ ನೋಡಿ ಕಕ್ಕಾಬಿಕ್ಕಿಯಾಗಿದ್ದಾನೆ. ಆಂಧ್ರ ಮೂಲದ ಕದರಿಗೆ ಸೇರಿರುವ ಮದುವೆ ಗಂಡು ಸುರೇಶ್ 20 ವರ್ಷದ ಹಿಂದೆ ಚಿಕ್ಕಬಳ್ಳಾಪುರ ಮಂಚಿನಹಳ್ಳಿ ಗ್ರಾಮದ ಮಹಿಳೆ ಜೊತೆ ಮದುವೆ ಆಗಿದ್ರು. ಕುಟುಂಬ ಕಲಹದಿಂದಾಗಿ ದೂರವಾಗಿದ್ದ ನೊಂದ ಮಹಿಳೆ ಮೊದಲನೇ ಹೆಂಡತಿ ಬಿಟ್ಟು ದೂರವಾಗಿದ್ದ ಪತಿರಾಯ ಸುರೇಶ್ ಮೊದಲ ಹೆಂಡತಿಗೆ ತಿಳಿಯದಂತೆ ಎರಡನೇ ಮದುವೆಗೆ ಸಜ್ಜಾಗಿದ್ದ. ಈಗ ಮದುವೆ ಸ್ಥಳಕ್ಕೆ ಮೊದಲನೇ ಹೆಂಡತಿ ಭೇಟಿ ಕೊಟ್ಟು ಮದುವೆಗೆ ಬ್ರೇಕ್ ಹಾಕಿದ್ದಾಳೆ. ಅಕ್ಕಪಡೆ ಸಮೇತ ಬಂದು ಮದುವೆಗೆ ಬ್ರೇಕ್ ಹಾಕಿದ ಮೊದಲನೇ ಹೆಂಡತಿ. ದೊಡ್ಡಬಳ್ಳಾಪುರ ಮಹಿಳಾ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕೋಡಗುರ್ಕಿ ಗ್ರಾಮದ ಮುನೇಶ್ವರ ದೇಗುಲದ ಬಳಿ ಘಟನೆ ಜರುಗಿದೆ. ನನ್ಗೆ ಎರಡನೇ ಮದುವೆ ಮಾಡ್ತಾ ಇದ್ದಾರೆ. ಅವ್ರ ಚಿಗಮ್ಮ ಚಿಗಪ್ಪ ಮತ್ತೆ ಇಲ್ಲಿರೋ ಪೂಜಾರಪ್ಪ ಎಲ್ಲ ಸೇರಿ ಎರಡನೇ ಮದುವೆ ಮಾಡ್ತಾ ಇದ್ದಾರೆ ಸರ್. ನನ್ ನ್ಯಾಯ ಬೇಕು ನನ್ಗೆ ನನ್ ಮಕ್ಕಳಿಗೆ ಅಂತ ಇಲ್ಲಿ ಬಂದಿದ್ದೀನಿ ಸರ್. 19 ವರ್ಷದಿಂದ ಸರ್. ಡೈವರ್ಸ್ ಏನು ಆಗಿದೆ ಸರ್. ಈಗ ಮನೆಯಲ್ಲಿ ಏನ್ ಸಣ್ಣ ಪುಟ್ಟ ಎಲ್ಲದಕ್ಕೂ ಜಗಳ ಮಾಡೋದು, 1 ಗಂಟೆ 2 ಗಂಟೆಯಲ್ಲಿ ಬರೋದು, ಏನು ತಂದಾಕ್ತಾ ಇರಲಿಲ್ಲ ಮಾಡ್ತಾ ಇರಲಿಲ್ಲ, ಯಾಕೆ ತಂದಾಕಲ್ಲ ಮಾಡಕ್ಕಲ್ಲ ಅಂದ್ರೆ ಬಂದು ಹೊಡೆದ್ ಬಿಡೋದು. ಬಂದು ಹೊಡೆದು ಹಾಗೆ ಹೀಗೆ ಅಂತ ಇದ್ ಮಾಡ್ತಾನೆ ಇದ್ರು ಸರ್. ಆದ್ರೂ ನನ್ನ ಮಕ್ಳಿಗೋಸ್ಕರ ನಾನು ಸಂಸಾರ ಮಾಡ್ಕೊಂಡೆ ಬಂದ್ರೆ ಲಾಸ್ಟ್ಗೆ ಸಾಯಿಸೋ ಸ್ಟೇಜಿಗೆ ಬಂದು ಈಗ ಅಮ್ಮ ಮನೇಲಿ ಭಯ ಬಿದ್ಬಿಟ್ಟು ಅಮ್ಮವರು 1 ವರ್ಷದಿಂದ ಕರ್ಕೊಂಡೋದ್ರು ಸರ್. ಸರ್ ಅದು ಫೋಟೋ ಇರ್ತೀವಿ. ಅವ್ರು ನನ್ನ ಗಂಡನೇ ಸರ್. ನನ್ನ ಗಂಡನೇ ಅಲ್ಲೇ ಮಾಡಿರೋದು ಆಲೋ ಬ್ಲ್ಯಾಕಲ್ಲಿ. ಹಿಂದೆಯಿಂದ ಬಂದು ಹಾಕ್ಬಿಟ್ಟಿದ್ದಾರೆ ಸರ್. ನನಗೆ ಜ್ಞಾನ ಇರಲಿಲ್ಲ, ಏನಿರಲಿಲ್ಲ. ಯಾರೋ ಕರ್ಕೊಂಡೋಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಪ್ರಾಣ ಉಳಿಸಿದ್ದಾರೆ ಸರ್. ಈಗ 1 ವರ್ಷದ ಮೇಲೆ 3 ತಿಂಗಳಾಗಿದೆ ಸರ್. ನನಗೂ ನನ್ನ ಮಕ್ಳಿಗೆ ನ್ಯಾಯ ಬೇಕು. ಅದಕ್ಕೋಸ್ಕರ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಸರ್.